ನಮಸ್ಕಾರ, ನ್ಯೂಸ್ ಎಟ್ 10ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ನೀವು ಯಾಮಾರಿದ್ರೆ ಅಷ್ಟೇ ಕಥೆ. ಜನಪ್ರತಿನಿಧಿಗಳೇ ಎಚ್ಚರ, ಕಟ್ಟೆಚ್ಚರ, ಬೆನ್ನತ್ತಿದ್ದಾನೆ ಕರೋನಾ ಯಮ. ಈಗಲಾದರೂ ಎಚ್ಚೆತ್ತುಕೊಳ್ಳಿ ಜನಪ್ರತಿನಿಧಿಗಳೇ, ಈಗಲಾದರೂ ಅಲರ್ಟ್ ಆಗಿ ನೀವು ಕೂಡ ಎಲ್ಲರ ಹಾಗೆ ಮನುಷ್ಯರೇನೆ. ಎಚ್ಚರ ಎಚ್ಚರ. ನೀವು ಕರೋನಾಕ್ಕೆ ನೀವು ರಾಜಕಾರಣಿ ಅಥವಾ ನೀವು ಡಾಕ್ಟ್ರು ಅಥವಾ ನೀವು ಸಾಮಾನ್ಯ ಜನ ಅಂತ ಗೊತ್ತಾಗೋದಿಲ್ಲ. ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಇಲ್ಲೇ ಪಕ್ಕದ ತಮಿಳುನಾಡಿನಲ್ಲಿ ನಡೆದಿರ್ತಕ್ಕಂಥ ಘಟನೆಯಿಂದಾಗಿ ಜನಪ್ರತಿನಿಧಿಗಳೇ ಈಗಲಾದ್ರೂ ಅಲರ್ಟ್ ಆಗಿ. ಏನು ಆಗೋದಿಲ್ಲ, ನನಗೇನಾಗುತ್ತೆ ಬಿಡು, ಈ ಅಹಂಕಾರ ಕರೋನಾದಂತಹ ಅಣುವಿನ ಎದುರು ನಡೆಯೋದಿಲ್ಲ. ನಿಮ್ಮಂತೆಯೇ ಇದ್ದಂತಹ ಜನನಾಯಕ ಯಾವ ರೀತಿಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ನೋಡಿ. ರಾಶಿಗಟ್ಟಲೆ ಜನರನ್ನ ಗುಡ್ಡೆ ಹಾಕೋತೀರಿ, ಈಗಲೂ ಕೂಡ ಜೈಕಾರ ಹಾಕಿಸ್ಕೋತೀರಿ, ಯಾವುದೇ ಶಾರೀರಿಕ ಅಂತರ ಇರೋದಿಲ್ಲ. ಕಿಟ್ ಹಂಚೋದೋ ಮತ್ತಿನೇನೋ ಹಂಚೋದೋ, ಆ ಸಂದರ್ಭದಲ್ಲೂ ಸಾವಿರಾರು ಜನರನ್ನ ಸೇರಿಸ್ತೀರಿ. ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಜನಪ್ರತಿನಿಧಿಗಳೇ. ನಿಮ್ಮಂತೆಯೇ ಇದ್ದಂತಹ ಜನನಾಯಕರು, ದೊಡ್ಡ ದೊಡ್ಡ ಲೀಡರ್ಗಳು ಅಂತ ಅನ್ನಿಸಿಕೊಂಡಂತವರು ಇದೀಗ ತಮಿಳುನಾಡಿನಲ್ಲಿ ನಿಮ್ಮಂತೆಯೇ ಇದ್ದಂತಹ ಜನನಾಯಕ ಮೃತಪಟ್ಟಿದ್ದಾರೆ. ನಿಮ್ಮ ಹಾಗೆ ಜನರ ಸೇವೆ ಮಾಡ್ತೀನಿ ಅಂತ ಜನರನ್ನ ಗುಡ್ಡೆ ಹಾಕ್ತಾ ಇದ್ರು. ಶಾಸಕ ತನ್ನ ಕ್ಷೇತ್ರದಲ್ಲಿ ಬಡವರಿಗೆ ಕಿಟ್ ಹಂಚೋದಕ್ಕೆ ಮುಂದಾಗಿದ್ರು, ಹಂಚ್ತಾ ಇದ್ರು. ಸಾಕಷ್ಟು ಜನರ ಸೇವೆ ಮಾಡ್ತಾ ಇದ್ದಂತಹ ಶಾಸಕ ಮೃತಪಟ್ಟಿದ್ದಾರೆ. ಕಿಟ್ ವಿತರಣೆ ಸಂದರ್ಭದಲ್ಲಿಯೇ ಡಿಎಂಕೆ ಶಾಸಕನಿಗೆ ಸೋಂಕು ತಗುಲಿದೆ. ಆ ಕಿಟ್ ವಿತರಿಸುವಾಗ ಅದು ಎಷ್ಟೆಷ್ಟು ಜನರನ್ನ, ಭೈರತಿ ಬಸವರಾಜ್ ಇರುವಂತೂ 2-3 ಕಾರ್ಯಕ್ರಮಗಳಲ್ಲಿ, ಇನ್ನೂ ಅನೇಕ, ಶ್ರೀರಾಮುಲು ಅವರ ಘಟನೆ ಆಯ್ತು, ಆ ಸಾವಿರಾರು ಜನ ಸೇರಿದ್ದಂತಹ ಘಟನೆ ಆಯ್ತು. ಇನ್ನು ಸಾಕಷ್ಟು ಮಂದಿ ಜನಪ್ರತಿನಿಧಿಗಳು ನೂರಾರು ಜನರನ್ನ ಸೇರಿಸೋದು, ಅಲ್ಲಿ ಶಾರೀರಿಕ ಅಂತರ ಇರೋದಿಲ್ಲ. ಬಡವರಿಗೆ ಸ್ಪಂದಿಸಿ, ಪರವಾಗಿಲ್ಲ, ಬಡವರ ಪರ ಕಾಳಜಿ ಇರಲಿ, ಆದ್ರೆ ನಿಮ್ಮ ಜೀವಕ್ಕೂ ಸ್ವಲ್ಪ ಬೆಲೆ ಕೊಡಿ. ನಿಮ್ಮ ಸುತ್ತಮುತ್ತ ಇರೋರ್ಗೂ ನಿಮ್ಮಿಂದಾಗಿ ಕರೋನಾ ಬಾರದೇ ಇರಲಿ. ಕ್ಷೇತ್ರದ ಬಡವರಿಗೆ ಖುದ್ದಾಗಿ ಕಿಟ್ ವಿತರಿಸಿದ್ರು. ಈಗ ನಾವು ಹೇಳ್ತಾ ಇರ್ತಕ್ಕಂಥ ಶಾಸಕ ತಾನೇ ನಿಂತು ಕಿಟ್ ವಿತರಣೆ ಮಾಡೋದಕ್ಕೆ ಹೋದ್ರು. ಡಿಎಂಕೆ ಶಾಸಕ ಸೋಂಕು ತಗುಲಿತು. ಅದೇ ಕೊರೋನಾ ಸೋಂಕಿನಿಂದಾಗಿ ಡಿಎಂಕೆ ಶಾಸಕ ಮೃತಪಟ್ಟಿದ್ದಾರೆ. ಅನ್ಬಳಗನ್, ಕರೋನಾ ಸೋಂಕಿಗೆ ತುತ್ತಾಗಿದ್ದಂತಹ ಶಾಸಕ ಅನ್ಬಳಗನ್ ಮೃತಪಟ್ಟಿದ್ದಾರೆ. ಬಡ ಜನರಿಗೆ ಸ್ಪಂದಿಸುವ ವೇಳೆ ಯಾಮಾರಿದ್ದಕ್ಕೆ ಈ ಸಾವು ಸಂಭವಿಸಿದೆ. ಬಡವರ ಪರ ನಿಮ್ಮ ಕಾಳಜಿ ಅರ್ಥವಾಗುವಂಥದ್ದು, ಆದರೆ ಈ ಸಮಯದಲ್ಲಿ ನಿರ್ಲಕ್ಷ್ಯ ಬೇಡ. ಕರೋನಾ ಸೋಂಕಿಗೆ ತುತ್ತಾಗಿದ್ದಂತಹ ತಮಿಳುನಾಡಿನ ಶಾಸಕ ಅನ್ಬಳಗನ್ ಮೃತಪಟ್ಟಿದ್ದಾರೆ. ಇದೇ ರೀತಿ ನಿಂತ್ಕೊಂಡು ಜನರನ್ನ ಗುಡ್ಡ ಹಾಕೊಂಡು ಕಿಟ್ ವಿತರಣೆ ಮಾಡುವಂತಹ ಸಂದರ್ಭದಲ್ಲೇನೆ ಅವರಿಗೆ ಕರೋನಾ ಅಂಟಿಕೊಳ್ತು. ಹಾಗಾಗಿ ಜನಪ್ರತಿನಿಧಿಗಳೇ ಎಚ್ಚರ ಎಚ್ಚರ. ಕೇವಲ ನಿಮ್ಮ ಜೀವಕ್ಕೆ ಮಾತ್ರ ಆಪತ್ತಿರೋದಲ್ಲ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು, ನಿಮ್ಮ ಕಾರ್ಯಕರ್ತರು, ಹಾಗೆ ನಿಮ್ಮ ಕುಟುಂಬಸ್ಥರು, ನಿಮ್ಮ ಕ್ಷೇತ್ರದ ಜನರು, ಅವ್ರಿಗೂ ಕೂಡ ನಿಮ್ಮಿಂದಾಗಿ ಕರೋನಾ ಹರಡದೇ ಇರಲಿ, ಅವರಿಂದಾಗಿ ನಿಮಗೂ ಕೂಡ ಕರೋನಾ ಹರಡದೇ ಇರಲಿ. ಮಾರಕ ಕರೋನಾಗೆ ಮೊದಲ ಜನಪ್ರತಿನಿಧಿ ಮೃತಪಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಶಾಸಕ ಅನ್ಬಳಗನ್ ಮೃತಪಟ್ಟಿದ್ದಾರೆ. ಎಷ್ಟು ದುಡ್ಡಿದ್ರೆ ಏನು ಅಥವಾ ಎಷ್ಟು ಪವರ್ ಇದ್ರೆ ಏನು, ಕರೋನಾದ ಎದುರು ಇದ್ಯಾವುದು ಕೂಡ ಮ್ಯಾಟರ್ ಆಗೋದಿಲ್ಲ. ಒಂದು ಸಣ್ಣ ಅಣು, ಕಣ್ಣಿಗೂ ಕಾಣದ ಅಷ್ಟು ಸಣ್ಣ, ಒಂದು ಗ್ರಾಮೂ ಅಲ್ಲದ, ಇಡೀ ಜಗತ್ತಿನ ಕರೋನಾ ಒಟ್ಟು ಹಾಕಿದ್ರೆ 1 ಗ್ರಾಮ್ ಆಗುತ್ತೆ ಅಂತಾರೆ. ಅಷ್ಟು ಸಣ್ಣ ಅಣು ನಿಮ್ಮೆಲ್ಲ ಅಹಂಕಾರವನ್ನ ನೆಲಕ್ಕೆ ಹಾಕಬಲ್ಲದು. ಹಾಗಾಗಿ ಡಿಎಂಕೆ ಶಾಸಕ ಅನ್ಬಳಗನ್, ತಮಿಳುನಾಡಿನ 3 ಬಾರಿ ಶಾಸಕರಾಗಿದ್ದಂತಹ ಪ್ರಮುಖ ನಾಯಕ, ಡಿಎಂಕೆ ಪ್ರಮುಖ ನಾಯಕ, 61 ವರ್ಷದ ಶಾಸಕ ಅನ್ಬಳಗನ್ ಬಡವರಿಗೆ ಕಿಟ್ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಕರೋನಾ ಅಂಟ್ಕೊಳ್ತು. ವಾಪಸ್ ಅವರಿಗೆ ಮರಳಿ ಸಹಜ ಸ್ಥಿತಿಗೆ ಬರೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಅವರ ಜನ್ಮ ದಿನದಂದೇ ಸೋಂಕಿನಿಂದಾಗಿ ಮೃತಪಟ್ಟಿದ್ದಾರೆ. ಕರ್ನಾಟಕದಲ್ಲೂ ಕರೋನಾ ಮಹಾಮಾರಿ ನರ್ತಿಸ್ತಾನೆ ಇದೆ. ಕರೋನಾ ಕಾಲದಲ್ಲಿ ಜನಪ್ರತಿನಿಧಿಗಳ ಸಹಾಯ ಮಾಡೋದು, ಬಡವರಿಗೆ ಕಿಟ್ ಕೊಡೋದು ನಾರ್ಮಲ್, ಆದ್ರೆ ಎಚ್ಚರ ಇರಲಿ.
ಬಡವರಿಗೆ ಸಹಾಯ ಮಾಡಿ, ಕಿಟ್ ಕೂಡ ತಲುಪಿಸಿ. ನಿಮ್ಮ ಕಾಳಜಿಗೆ ನಮ್ ಯಾವ ಆಕ್ಷೇಪಣೆ ಇಲ್ಲ. ನಿಮ್ ಕಾಳಜಿ ಸಹಜವೇ, ನಿಮ್ ಕಾಳಜಿಗೆ ಪ್ರಶಂಸೆ ಸಿಗುತ್ತೆ, ನಿಜ, ಒಳ್ಳೇದೇ. ಆದ್ರೆ ಲೀಡರ್ ಬಂದಿದ್ದಾರೆ ಅಂತ ನಿಮಗೂ ಗೊತ್ತು, ಸಹಜವಾಗಿ ಜನಸಾಗರ ಸೇರುತ್ತೆ. ನೆರವಿಗೆ ನಿಲ್ತೀವಿ ಅಂತ ಏನೋ ನೀವು ಕಾಳಜಿಯಿಂದ ಬರ್ತೀರಿ, ಆದ್ರೆ ಜನ ಮುತ್ಕೋತಾರೆ. ನಿಮಗೆ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಜನರಿಗೆ ಬೈಯೋದಕ್ಕೂ ಸಾಧ್ಯ ಆಗೋದಿಲ್ಲ. ಇಕ್ಕಟ್ಟಿನಲ್ಲಿ ಸಿಕ್ಕಾಕೋತೀರಿ, ಜೀವಕ್ಕೆ ಆಪತ್ತು ತಂದುಕೋತೀರಿ. ಬಹುತೇಕ ಶಾಸಕರು, ಸಚಿವರು, ಸಂಸದರು ವಯಸ್ಸಾದವರಿದ್ದೀರಿ, 60, 65 ಸಾಕಷ್ಟು ವಯಸ್ಸಾದಂಥವರಿದ್ದೀರಿ. ಬಹುತೇಕ ಜನನಾಯಕರಿಗೆ BP, ಶುಗರ್ ಸೇರಿದಂತೆ ಸಹಜವಾಗಿ ಹಲವು ಆರೋಗ್ಯದ ಸಮಸ್ಯೆಗಳಿರ್ತವೆ. ಹಾಗಾಗಿ ದಯಮಾಡಿ ನಿಮ್ಮ ಆರೋಗ್ಯದ ಕಾಳಜಿಯನ್ನ ಮೊದಲು ಕೈಗೊಳ್ಳಿ. ಅನಾರೋಗ್ಯದ ನಡುವೆ ಕರೋನಾಗೆ ತುತ್ತಾದ್ರೆ ಇನ್ನೂ ಕೂಡ ಸಂಕಷ್ಟ ಉಂಟಾಗತ್ತೆ. ಮನೆಯಲ್ಲೇ ಕೈ ಕಟ್ಕೊಂಡು ಕೂತ್ಕೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ, ಆದ್ರೆ ತಮಿಳುನಾಡಿನಲ್ಲಿ ಏನಾಯ್ತು ಅನ್ನೋದ್ರಿಂದ ಪಾಠ ಕಲಿಬೇಕಲ್ವಾ? ವಿಶೇಷ ಕಾಳಜಿ ಇರಲಿ. ನೀವು ಹೊರಗಡೆ ಬಂದಾಗ, ಜನರ ನಡುವೆ ಇದ್ದಾಗ ವಿಶೇಷ ಕಾಳಜಿ ಇರಲಿ. ಯಾವುದೇ ಕಾರಣಕ್ಕೂ ಶಾರೀರಿಕ ಅಂತರವನ್ನ ಕಾಪಾಡ್ಕೊಳ್ಳೋದನ್ನ ಮರಿಬೇಡಿ. ಸಹಾಯ ಮಾಡೋದಾದ್ರೆ ವ್ಯವಸ್ಥಿತವಾಗಿ ಸಹಾಯ ಮಾಡಿ, ಅದು ನಿಮ್ಗೆ ಸಾಧ್ಯ ಇದೆ. ನೀವು ಸಾವಿರಾರು ಜನರ ಜೊತೆ ಯಾವತ್ತೂ ಕೂಡ ಬೆರೆತಂತಹ ಜನನಾಯಕರುಗಳಿದ್ದೀರಿ. ಹಾಗಾಗಿ ಜನರನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರುತ್ತೆ. ಅದನ್ನು ಉಪಯೋಗಿಸಿ, ಶಾರೀರಿಕ ಅಂತರ ಮೇಂಟೈನ್ ಮಾಡಿ. ಸುಮ್ಮನೆ ಪ್ರಚಾರಕ್ಕೋಸ್ಕರ ಅಬ್ಬರದ ಶೋ ಆಫ್ ಮಾಡೋದಕ್ಕೆ ಹೋಗಬೇಡಿ. ಈ ಸಂದರ್ಭದಲ್ಲಿ ಅದು ಉಪಯೋಗಕ್ಕೆ ಬರೋದಿಲ್ಲ. ತಮಿಳುನಾಡು ಶಾಸಕ ಕಿಟ್ ವಿತರಿಸುವಾಗ ಸೋಂಕು ತಗುಲಿ ಅದೇ ಸೋಂಕಿನಿಂದ ಅವರ ಜನ್ಮದಿನದಂದೇ ಜೀವ ಕಳೆದುಕೊಂಡರು. ಕೇವಲ ನಿಮಗಷ್ಟೇ ಕರೋನಾ ಅಂಟೋದಲ್ಲ. ಕರೋನಾ ಅನ್ನುವಂಥದ್ದು ನಿಮ್ಗೆ ಅಂಟಿದ್ರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ನೂರಾರು ಜನ ನಿಮ್ಮ ಮನೆ ಬಾಗಿಲ ಹತ್ರ ಬರ್ತಾರೆ, ಅಥವಾ ನೀವು ಎಲ್ಲ ಹೋದ್ರೆ ಅಲ್ಲಿ ಬರ್ತಾರೆ, ಕಾರ್ಯಕ್ರಮಗಳಿಗೆ ಹೋದಾಗ ಬರ್ತಾರೆ, ಅವರಿಗೆಲ್ಲ ಅಂಟುವಂತ ಸಾಧ್ಯತೆಗಳಿರುತ್ತೆ. ಎಷ್ಟು ದುಡ್ಡಿದ್ರು ನಿಮ್ಮ ಜೀವ ಉಳಿಸ್ಕೋತೀರಿ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಕರೋನಾ ಸಂದರ್ಭದಲ್ಲಿ ಅಥವಾ ಬೇರೆ ಏನೇ ನಿಮಗೆ ಸಪೋರ್ಟ್ ಇರಬಹುದು, ನಿಮ್ಮ ಜೀವ ಉಳಿಸ್ಕೊಳ್ಳೋ ಅಂಥದ್ದು ನಿಮ್ಮ ಕೈಯಲ್ಲೇ ಇದೆ. ಹಾಗಾಗಿ ಎಲ್ಲ ಪಕ್ಷಗಳ ಮುಖಂಡರುಗಳು, ರಾಜಕಾರಣಿಗಳು, ಜನನಾಯಕರು ಎಚ್ಚೆತ್ತುಕೊಳ್ಳಿ, ಈಗಲೇ ಎಚ್ಚೆತ್ತುಕೊಳ್ಳಿ. ನೀವು ಬಂದ್ರೆ ಇಂಥ ಜನ ಗುಂಪಾಗಿ ಸೇರ್ತಾರೆ, ಏನೋ ಜೈಕಾರ ಹಾಕ್ತಾರೆ, ಏನೋ ಖುಷಿ, ಏನೋ ಹುಮ್ಮಸ್ಸು ಬಂದು ನಮ್ಗೇನಾಗತ್ತೆ, ನಮ್ಮ ನಾಯಕರಿಗೆ ಏನಾಗುತ್ತೆ ಅಂತ ಧೈರ್ಯವಾಗಿ ಬಂದು ಜನ ಗುಂಪು ಸೇರ್ತಾರೆ. ಆದ್ರೆ ಅದು ಮೌಢ್ಯ, ಹೇಗೆ ಅದು ಜೀವನ್ನೇ ಬಲಿ ತಗೊಳುತ್ತೆ ಅನ್ನೋದಕ್ಕೆ ತಮಿಳುನಾಡಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಸಾಕ್ಷಿ. ಹಾಗಂತ ಬಡವರಿಗೆ ಸಹಾಯ ಮಾಡ್ಬೇಕು. ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಿಮಗೆ ವೋಟ್ ಮಾಡಿರ್ತಕ್ಕಂಥ ಜನಗಳಿಗೆ ನೀವು ಸಹಾಯ ಮಾಡಲೇಬೇಕು. ಅದು ನಿಮ್ಮ ಜವಾಬ್ದಾರಿ, ನಿಮ್ಮ ಹೊಣೆಗಾರಿಕೆ, ನಿಮ್ಮ ಕರ್ತವ್ಯ. ಆದ್ರೆ ಎಚ್ಚರ ಇರಲಿ, ಕರೋನಾ ನಿಮ್ಮನ್ನೂ ಬಾಧಿಸದಿರಲಿ. ನಿಮ್ಮ ಸುತ್ತ ಇರುವಂತಹ ಸಾವಿರ ಜನ ಏನು ಬಂದಿದ್ದಾರೆ ಅವರಿಗೂ ಕೂಡ ಕರೋನಾ ಹರಡದೇ ಇರಲಿ. ವ್ಯವಸ್ಥಿತವಾಗಿ ಮನೆಗೆ ಆಹಾರದ ಕಿಟ್ಗಳನ್ನ ತಲುಪಿಸಿ. ಎಲ್ಲವನ್ನೂ ಅತ್ಯಂತ ಶಿಸ್ತಾಗಿ, ವ್ಯವಸ್ಥಿತವಾಗಿ, ಎಚ್ಚರಿಕೆಯಿಂದ ನಿಮ್ಮ ಜೀವಕ್ಕೂ ಬೇರೆಯವರ ಜೀವಕ್ಕೂ ಕಾಳಜಿಯನ್ನ ತಗೊಂಡು ಬೆಲೆ ಕೊಟ್ಟು ಮಾಡಬೇಕಾಗಿರ್ತಕ್ಕಂಥ, ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ. ಹಾಗಾಗಿ ಜನಪ್ರತಿನಿಧಿಗಳೇ ಎಚ್ಚರ. ನೀವು ಎಚ್ಚರಿಕೆಯಿಂದ ಇದ್ರಷ್ಟೇ ಜನಕ್ಕೂ ಕೂಡ ಗಂಭೀರತೆ ಬರುತ್ತೆ. ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಕೊರೋನಾ ಸಂದರ್ಭದಲ್ಲಿ ಕಳೆದ ಒಂದು 7-8 ತಿಂಗಳಿನಿಂದ ಇಡೀ ವಿಶ್ವ ಈ ಕರೋನಾ ಹೆಮ್ಮಾರಿಗೆ ನಲುಗಿ ಹೋಗಿದೆ. ಇಂಥ ಸಂದರ್ಭದಲ್ಲೂ ಕೂಡ ನಮ್ಮಲ್ಲಿ ಹಲವು ರಾಜಕಾರಣಿಗಳು ಬಾಜಾ ಭಜಂತ್ರಿ, ರೋಡ್ ಶೋ, ಮೆರವಣಿಗೆ, ಹಾರ ಹಾಕಿಸ್ಕೊಳ್ಳೋದು, ಸಾವಿರಾರು ಜನ ಸೇರಿಸೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಕಿಟ್ ವಿತರಣೆ ಮಾಡ್ತೀವಿ ಅಂತ ಹೋಗ್ತಾರೆ, ಅಲ್ಲೇ ನೂರಾರು ಜನ, ಸಾವಿರಾರು ಜನರನ್ನ ಸೇರಿಸ್ಕೊಂಡ್ಬಿಡ್ತಾರೆ. ತಮಿಳುನಾಡಿನಲ್ಲಿ ಶಾಸಕರೊಬ್ರು ಇವತ್ತು ಅವರ ಜನ್ಮದಿನದಂದೇ ಇದೇ ರೀತಿ ಮಾಡಕ್ ಹೋಗಿ ಮೃತಪಟ್ಟಿದ್ದಾರೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಯಥಾ ರಾಜ ತಥಾ ಪ್ರಜಾ ಅಂತೀವಲ್ಲ, ಇದು ಅಕ್ಷರಶಃ ನಿಜ. ನಮ್ಮ ದೇಶದಲ್ಲಿ ನಾವು ಹೇಗೆ ಲೀಡರ್ಸ್ ಅಥವಾ ಡಾಕ್ಟರ್ಸ್ ಆಗ್ಲಿ ಮನೆ ಯಜಮಾನ ಬಿಹೇವ್ ಮಾಡ್ತಾನೆ, ನ್ಯಾಚುರಲ್ ಆಗಿ ಮಕ್ಕಳು, ಮನೆಯವರು ಅದನ್ನ ಫಾಲೋ ಮಾಡ್ತಾರೆ. ಒಬ್ಬ ತಂದೆ ಸಿಗರೇಟ್ ಸೇರ್ತಿದ್ರೆ ಮಗನಿಗೆ ಸಣ್ಣ ವಯಸ್ಸಲ್ಲೇ ಸಿಗರೇಟ್ ಏನು ಕೆಟ್ಟದ್ದೆಲ್ಲ ನಮ್ಮ ತಂದೆ ಮಾಡ್ತಾರೆ ಅನ್ನೋ ಉದ್ದೇಶ ಬರ್ತದೆ. ಅದೇ ರೀತಿ ನಮ್ಮ ಈ ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ, ಉದ್ದೇಶ ಬಹಳ ಸದುದ್ದೇಶ. ಜನಗಳಿಗೆ ಕಿಟ್ ವಿತರಣೆ ಮಾಡುವಂತದ್ದು, PPE ಕಿಟ್ ಕೊಡ್ತಾರೆ, ಇದೆಲ್ಲ ಅದು. ಬಟ್ ಆ ಟೈಮಲ್ಲಿ ಅವರು ಸೋಷಿಯಲ್ ಡಿಸ್ಟೆನ್ಸಿಂಗು, ಈ ಹೈಜೀನ್ ಅಂತ ಏನ್ ಹೇಳ್ತೀವಿ ಅದನ್ನ ಫಾಲೋ ಮಾಡೋಣ. ನಾವು ಟಿವಿಗಳಲ್ಲೇ ನೋಡ್ದಂಗೆ, ಅವ್ರ ಪ್ರೋಗ್ರಾಮ್ಗಳಲ್ಲಿ ನೋಡ್ದಂಗೆ ಮಾಸ್ಕ್ ಧರಿಸೋಲ್ಲ. ಆ ಟೈಮಲ್ಲಿ ಅವರು ಚಿತ್ರ ಅಂದ್ರೆ ಫೋಟೋ ತೆಗೆಸ್ಕೊಳಕ್ಕೆ, ವಿಡಿಯೋ ತೆಗೆಸ್ಕೊಳಕ್ಕೆ ಮಾಸ್ಕ್ ತೆಗೆದು ವಿತರಣೆ ಮಾಡುವಂತದ್ದನ್ನ ನಾನು ಖುದ್ದಾಗಿ ನೋಡಿದ್ದೇನೆ. ಅದನ್ನ ದಯವಿಟ್ಟು ಮಾಡಬಾರದು.
ಅದೇ ರೀತಿ ಈ ಕಿಟ್ ವಿತರಣೆ ಮುಂಚೆ ಅದು ಎಲ್ಲಿಂದ ಬಂದಿದೆ ಸೋರ್ಸ್, ಆ ಇನ್ಫೆಕ್ಷನ್ ಅನ್ನ ನಾವು ನೋಡ್ಬೇಕಾಗ್ತದೆ. ಅದನ್ನ ಒಂದ್ 2 ದಿವಸ ಇಟ್ಟು ಆಮೇಲೆ ವಿತರಣೆ ಮಾಡಬೇಕು. ಯಾಕಂದ್ರೆ ಅಲ್ಲಿ ಎಲ್ಲಿ ನಾವು ಅದನ್ನ ಕಿಟ್ ತಯಾರಿಸಿರ್ತೇವೆ, ಅಕ್ಕಿ ಆಗ್ಲಿ ಬೇಳೆಕಾಳಾಗ್ಲಿ, ಆ ಪ್ಲಾಸ್ಟಿಕ್ ಅಲ್ಲಿ ಸುಮಾರು 2 ದಿವಸ ಈ ವೈರಸ್ ಸರ್ವೈವ್ ಆಗಬಹುದು. ಸೊ ಹಂಗಾಗಿ ಆ ಕಿಟ್ ಅನ್ನ ಒಂದ್ 2 ದಿವಸ ಎತ್ತಿಟ್ಟು ಆಮೇಲೆ ವಿತರಣೆ ಮಾಡೋದು ಒಳ್ಳೇದು. ಕೆಲವು ಅಷ್ಟೇ ಮನೆಗೆ ತಗೊಂಡು ಹೋದ್ಮೇಲೆ ಅದನ್ನ ಒಂದ್ 2 ದಿವಸ ಇಟ್ಟು ಆಮೇಲೆ ಅದನ್ನ ಉಪಯೋಗ ಮಾಡೋದು ಒಳ್ಳೇದು. ಆ ತಗೊಳ್ಳೋಂತ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿರೋದನ್ನೇ ನೋಡಿದಿರಿ ನೀವೇ. ಶಾಸಕರು ಮತ್ತೆ ಮಂತ್ರಿಗಳೆಲ್ಲ ನೀವ್ ಹೇಳ್ದಂಗೆ ಬಾಜಾ ಭಜಂತ್ರಿಯೊಡನೆ ಅವರು ಮೆರವಣಿಗೆ ಮಾಡುವಂತದ್ದು, ಇವುಗಳನ್ನೆಲ್ಲ ತೋರಿಸ್ದಾಗ ಏನಾಗುತ್ತೆ ಜನಕ್ಕೆ, ಒಬ್ಬ ಜವಾಬ್ದಾರಿಯಲ್ಲಿರುವಂತ ಮನುಷ್ಯ ಈ ತರ ಮಾಡಿದಾಗ ನಮ್ದೇನು ಹೆಚ್ಚು, ನಾವು ಮಾಡ್ಬೋದಲ್ಲ, ಅವರೇ ಮಾಡ್ತಿದಾರೆ, ಶಾಸಕರೇ ಮಾಸ್ಕ್ ಹಾಕೋತಿಲ್ಲ, ಅವರೇ ಗ್ಲೌಸ್ ಹಾಕೋತಿಲ್ಲ ಅನ್ನೋ ಒಂದು ಉದ್ದೇಶ ಬಂದಾಗ ಖಂಡಿತವಾಗ್ಲೂ ಜನ ಅದೇ ರೀತಿ ಬಿಹೇವ್ ಮಾಡ್ತಾರೆ. ಈಗ ನೀವು ಏರ್ಪೋರ್ಟ್ ಅಲ್ಲಿ ಇವತ್ತೊಂದು ಫೋಟೋ ನೋಡ್ತಿದ್ದೆ, ಏರ್ಪೋರ್ಟ್ ಅಲ್ಲಿ ಫಿಸಿಕಲ್ ಡಿಸ್ಟೆನ್ಸಿಂಗ್ ಎಲ್ಲ ಮಾಡಿ ಏರ್ ಕ್ರಾಫ್ಟ್ ಒಳಗಡೆ ನುಗ್ಲು ಆಡ್ತಿದ್ದಾರೆ ಜನ. ಇವತ್ತು ಒಂದು ವಾಟ್ಸ್ಆಪ್ ಅಲ್ಲಿ ಅದು ಸುದ್ದಿ ಮಾಡ್ತಾ ಇದೆ. ಏರ್ ಕ್ರಾಫ್ಟ್ ಒಳಗಡೆ ಡಿಸ್ಟೆನ್ಸಿಂಗ್ ಇಲ್ಲ, ಸೊ ಪರ್ಪಸ್ ಸರ್ವೆ ಆಗ್ಲಿಲ್ವಲ್ಲ. ಇದನ್ನ ಜನ ಅರ್ಥನೆ ಮಾಡ್ಕೊಳ್ಳಲ್ಲ. ಫಿಸಿಕಲ್ ಡಿಸ್ಟೆನ್ಸಿಂಗ್ ಇಲ್ದೆ ಈಗ ಶಾಸಕರಾಗ್ಲಿ ಯಾರಾದ್ರೂ ಒಬ್ರು ಜನಪ್ರತಿನಿಧಿಗಳು ಅಥವಾ ಜನಸೇವೆ ಮಾಡೋಂಥ ಜನ ಆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಫಸ್ಟ್ ನಿಲ್ಸಿ ಆಮೇಲೆ ವಿತರಣೆ ಮಾಡೋದ್ರಲ್ಲಿ ಅರ್ಥ ಇದೆ. ಯಾಕಂದ್ರೆ ಅವರು ಒಂದು 10 ಕಿಲೋ ಅಕ್ಕಿ ಬೇಳೆ ಕೊಟ್ಬಿಟ್ಟು ಅವರ ಜೀವನ ತೆಗೆಯೋದಾದ್ರೆ ಆ ಅಕ್ಕಿ ಬೇಳೆಗೆ ಎಷ್ಟು ಪ್ರಾಮುಖ್ಯತೆ ಇರುತ್ತೆ ಅನ್ನೋದು ಅವ್ರಿಗೆ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಆ ಒಂದು ಬ್ರೆಡ್ ಅರ್ನರ್ ಅಂತ ಏನ್ ಹೇಳ್ತೀವಿ ಮನೇಲಿ, ಆ ಯಜಮಾನ ಸತ್ತಾಗ ಆ ಮನೆಗೆ ಎಷ್ಟು ಕಷ್ಟ ಕಾರ್ಪಣ್ಯಗಳು ಮುಂದಕ್ಕೆ ಬರ್ಬೋದು ಅನ್ನೋದು ಜನಕ್ಕೆ ಇದುವರೆಗೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ನಮ್ಮ ದೇಶದಲ್ಲಿ ಇನ್ನೂ ಇದು ಪೀಕ್ ಅಟೈನ್ ಆಗಿಲ್ಲ. ಈ ಕಾಯಿಲೆ ಈ ಅಮೆರಿಕದಲ್ಲೇ ಅಥವಾ ಇಟಲಿಲಿ ಆದಂಗೆ ನಾವ್ ಇನ್ನೂ ಪೀಕ್ ಅನ್ನ ಅಟೈನ್ ಮಾಡಿಲ್ಲ. ಈಗಾಗಲೇ ನಾವು ಕಮ್ಯುನಿಟಿ ಸ್ಪ್ರೆಡ್ ಅಂತ ಭಯ ಬೀಳ್ತಿದ್ದೇವೆ. ಸೊ ಆ ಕಮ್ಯುನಿಟಿ ಸ್ಪ್ರೆಡ್ ಇರುವಾಗ ನಾವ್ ಈ ತರ ಮುಂಜಾಗ್ರತೆ ಕ್ರಮಗಳನ್ನ ತಗೊಳ್ಳದೆ ಈ ಶಾಸಕರುಗಳು ಅಥವಾ ಜನಪ್ರತಿನಿಧಿಗಳು ಅಥವಾ ಜನಸೇವಕರು ಅಂತ ಏನ್ ಹೇಳ್ತಾರೆ ಅವ್ರುಗಳು ಇದನ್ನ ಫಸ್ಟ್ ಮ್ಯಾಂಡೇಟರಿ ಆಗಿ ಫಾಲೋ ಮಾಡ್ಬೇಕು. ಆ ಫಿಸಿಕಲ್ ಡಿಸ್ಟೆನ್ಸಿಂಗ್, ಆ ಸರ್ಕಲ್ ಹಾಕಿ ದೂರ ನಿಲ್ಸೋದು ಅಂತದೆಲ್ಲ ಮಾಡಿದಾಗ ಮಾತ್ರ ಜನಕ್ಕೆ ಕೊಡ್ಬೇಕೆ, ವಿತರಣೆ ಮಾಡ್ಬೇಕೆ ಹೊರತು. ಪ್ಲಸ್ ಅವರು ಪರ್ಸನಲ್ ಕೇರ್ ತಗೊಳ್ಳೇಬೇಕು. ಅವ್ರ ಸುತ್ತಮುತ್ತ ನೋಡಿ ನೀವು ಯಾವುದೇ ಜನಪ್ರತಿನಿಧಿಗಳ ಸುತ್ತಮುತ್ತ ಅವರು ಫೋಟೋಗೆ ಕಾಂಪಿಟೇಷನ್ ಮಾಡ್ತಿರ್ತಾರೆ. ಮಂತ್ರಿ ಅಥವಾ ಶಾಸಕರ ಜೊತೆಲಿ ಹಿಂಬಾಲಕರು ಅಂತ ಏನ್ ಹೇಳ್ತೀವಿ ಅಥವಾ ಅವರ ಶ್ರೇಯೋಲಾಭಿಲಾಷಿಗಳು ಅಂತ ಏನ್ ಹೇಳ್ತೀವಿ, ಅವರುಗಳು ಅವ್ರ ಫೋಟೋ ತೆಗೆಸ್ಕೊಳಕ್ಕೆ ಅಲ್ಲಿ ಕಾಂಪಿಟೇಷನ್ ನಡೀತಿರ್ತದೆ. ಸೊ ಇಂಥದನ್ನ ಖಂಡಿತವಾಗ್ಲೂ ನಾವು ಖಂಡಿಸಬೇಕು. ಇದು ಉದ್ದೇಶ ಒಳ್ಳೇದು, ಬಟ್ ದ ಮೀನ್ಸ್ ಅಂತ ಏನ್ ಹೇಳ್ತೀವಿ ಏಜ್ ಎಷ್ಟು ಮಟ್ಟಿಗೆ ಮ್ಯಾಟರ್ ಆಗುತ್ತೆ ಡಾಕ್ಟ್ರೆ? ಯಾಕಂತಂದ್ರೆ ಹೆಚ್ಚಿನವರು 55, 60, 65, 70 ಹೀಗೆ ಈ ಏಜ್ ಗ್ರೂಪ್ ನವ್ರು ಇರ್ತಾರೆ. ನನಗೇನಾಗಲ್ಲ ಬಿಡು ಅಂತ ಆರಾಮಾಗಿರ್ತಾರೆ. ಕರೆಕ್ಟ್. ಏಜ್ ಗ್ರೂಪ್ ಅಲ್ಲಿ ಆಲ್ರೆಡಿ ರಿಸ್ಕ್ ಫ್ಯಾಕ್ಟರ್ 55 ವರ್ಷ ಮೇಲ್ಪಟ್ಟು ಅವ್ರಿಗೆ ಬೇರೆ ಏನೋ ಕಾಯಿಲೆ ಇಲ್ಲದೆ ಇದ್ರು ಏಜ್ ಇಸ್ ಇಂಡಿವಿಜುವಲ್ ರಿಸ್ಕ್ ಫ್ಯಾಕ್ಟರ್. 55 ವರ್ಷ ಮೇಲ್ಪಟ್ರೆ ಅವರಿಗೆ ಡೆಫಿನೆಟ್ಲಿ ರಿಸ್ಕ್ ಇರುತ್ತೆ. ಅಪಾರ್ಟ್ ಫ್ರಮ್ ಡಯಾಬಿಟೀಸ್, BP, ಹಾರ್ಟ್ ಪ್ರಾಬ್ಲಮ್, ಇವುಗಳಿಗೆಲ್ಲ ಖಂಡಿತವಾಗ್ಲೂ ರಿಸ್ಕ್ ಇದೆ. ಬಟ್ ಜಸ್ಟ್ 55 ವರ್ಷ ದಾಟಿದ್ರೆ ಸಾಕು ಅವ್ರಿಗೆ ಆಟೋಮ್ಯಾಟಿಕಲಿ ರಿಸ್ಕ್. ಅದೇ ರೀತಿ ಗಂಡಸರಲ್ಲಿ, ಹೆಂಗಸರಿಗಿಂತ ಗಂಡಸರಲ್ಲಿ ರಿಸ್ಕ್ ಜಾಸ್ತಿ. ಸೊ ಈ ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡೇ ಇರಬೇಕು. ಇದಿನ್ನೂ ಹೋಗಲ್ಲ. ವ್ಯಾಕ್ಸಿನ್ ಬರೋವರೆಗೂ ಇದು ಯಾವುದೇ ಮದ್ದಿಲ್ಲ. ಈ ಫಿಸಿಕಲ್ ಡಿಸ್ಟೆನ್ಸಿಂಗ್ ಮತ್ತೆ ಪರ್ಸನಲ್ ಹೈಜೀನ್ ಅಂತ ಏನ್ ಹೇಳ್ತೀವಿ, ಮಾಸ್ಕ್ ಧರಿಸೋದು, ಆ ಮಾಸ್ಕ್ ಅನ್ನ ಕರೆಕ್ಟ್ ಆಗಿ ಧರಿಸೋದು ದೊಡ್ಡ ತಲೆನೋವಾಗಿದೆ ನಮ್ಗೆ. ಯಾಕಂದ್ರೆ ಜನ ಅದನ್ನ ಹಾಕೊಂಡು ಹೆಲ್ಮೆಟ್ ಹಾಕೋತಾರಲ್ಲ ಆ ರೀತಿ ಮಾಡ್ತಾರೆ. ಹೆಲ್ಮೆಟ್ ಅನ್ನ ಕತ್ತಿಗೆ ಸಿಕ್ಸ್ಕೊಳ್ಳೋದು, ಕುತ್ತಿಗೆಗೆ ಸಿಕ್ಸ್ಕೊಳ್ಳೋದು, ಈ ತರ ಮಾಡೋ ರೀತಿಯಲ್ಲೇ ಮಾಸ್ಕ್ ಅನ್ನು ಮಾಡ್ತಾ ಇದ್ದಾರೆ. ಅದ್ರ ಪರ್ಪಸ್ಸೇ ಸರ್ವಾಗ್ತಿದೆ. ಓಕೆ, ಭೈರತಿ ನಮಸ್ಕಾರ. ಶ್ರೀನಿವಾಸ ಮೂರ್ತಿ ಅವರೇ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆ ಭೈರತಿ ಬಸವರಾಜ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಭೈರತಿ ಬಸವರಾಜ್ ಅವರೇ. ಭೈರತಿ ಬಸವರಾಜ್ ಅವರೇ, ಎಂಥ ಸನ್ನಿವೇಶ ಬಂದಿದೆ ಅಂತಂದ್ರೆ, ನೀವುಗಳು ರಾಜಕಾರಣಿಗಳು ಪಾಪ ನೀವು ಮನೇಲಿ ಕುತ್ಕೊಳ್ಳಿ ಅಂತ ನಾವು ಹೇಳಕ್ಕೂ ಆಗಲ್ಲ, ನೀವು ಕುತ್ಕೊಳ್ಳೋಕ್ಕೂ ಆಗಲ್ಲ, ಹೊರಗಡೆ ಹೋಗ್ಬೇಕು. ನೀವು ಬಿಡಲ್ಲ ಅಲ್ಲ, ನೀವು ಕುತ್ಕೊಳ್ಳಂಗಿಲ್ವಲ್ಲ ಸರ್, ನೀವು ಕುತ್ಕೊಳ್ಳಕ್ಕೆ ನೀವು ಬಿಡಲ್ಲ. ಹಾಗಾಗಿ ಈಗ ಏನು ಕೊರೋನಾ ಬಂದ ಸಂದರ್ಭದಲ್ಲಿ ಅತಿ ಮುಂಜಾಗ್ರತಾ ಕ್ರಮವಾಗಿ ನಾವೆಲ್ಲರೂ ಕೂಡ ವಿತರಣೆ ಮಾಡಿದ್ವಿ ಬಡವರಿಗೆ. ಯಾರು ಹಸಿದಂತ ಕಾರ್ಮಿಕರು, ಪೌರ ಕಾರ್ಮಿಕರು, ಬೇರೆ ಬೇರೆ ರೀತಿಯ ಯಾರು ಹೊಟ್ಟೆಗಿಟ್ಟಿಲ್ಲ ಅಂತ ಅನ್ನೋರು ಅಂತರೆಲ್ಲರಿಗೂ ಕೂಡ ನಾವು ಆಹಾರ ವಿತರಣೆ ಮಾಡಿದೀವಿ. ಆದ್ರೆ ನಾವು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ. ಈಗ ತಮಿಳುನಾಡಲ್ಲಿ ಆಗಿರ್ತಕ್ಕಂಥ ದುರಂತಕ್ಕೂ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಇದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕಂದ್ರೆ ಇಲ್ಲಿ ಆ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ಲಿಲ್ಲ. ಇಲ್ಲಿ ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಇಲ್ಲಿ ಹೆಚ್ಚು ಎಚ್ಚರಿಕೆಯನ್ನು ವಹಿಸಿ
ಕಟ್ಟುನಿಟ್ಟಾದ ಕ್ರಮಗಳನ್ನ ಬೈರತಿ ಬಸವರಾಜ್ ಅವರೇ, ನೀವೇ ದಯವಿಟ್ಟು ಸಿಕ್ಕಿರೋದ್ರಿಂದ ದಯವಿಟ್ಟು ತಮ್ಮಲ್ಲೇ ಕೇಳಬೇಕಾಗಿರುವಂತಹ ಪ್ರಶ್ನೆಗಳಿದ್ದಾವೆ. ತಾವು ದಾವಣಗೆರೆ ಅವತ್ತಿನ ಕಾರ್ಯಕ್ರಮದಲ್ಲಿ ಇರಬಹುದು ಅಥವಾ ಕಿಟ್ ವಿತರಣೆ ಯಲಹಂಕದಲ್ಲಿ ಆ ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನಾವೆಲ್ಲರೂ ನೋಡಿದೀವಿ. ಆ ವಿಚಾರದಲ್ಲಿ ನಮ್ಗೆ ನಿಮ್ಮ ಜೀವದ ಬಗ್ಗೆನೇ ಕಾಳಜಿ ಆಗ್ತಾ ಇತ್ತು. ಏನಪ್ಪಾ ಜನಪ್ರತಿನಿಧಿಗಳು ಇವ್ರು ಈ ತರ ಹೋಗಿ ಸಾವಿರಾರು ಜನರ ಮಧ್ಯೆ ನಿಂತ್ಕೊಂಡು ಕಿಟ್ ವಿತರಣೆ ಮಾಡಿದ್ರೆ ಅಲ್ಲಿ ಜನಕ್ಕೂ ಕಂಟಕ. ಹೇಳ್ತಾ ಇರೋದು ನಾನು ಒಪ್ಕೊಂತೀನಿ. ಆದ್ರೆ ಇನ್ನೊಂದ್ ಕಡೆ ನಾವು ಹೋದಂತ ಸಂದರ್ಭದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಇರ್ತದೆ. ಜೀವ ಕೊಡಕ್ಕಾಗತ್ತಾ ಸರ್? ಪ್ರೀತಿ ವಿಶ್ವಾಸ ಅಂತ ಎಲ್ರ ಜೀವ ತೆಗಿಯಕ್ಕಾಗತ್ತಾ, ಕೊಡಕ್ಕಾಗತ್ತಾ? ಹೇಳ್ಬೇಕಲ್ವಾ ನೀವು? ಹೇಳ್ತೀವಿ, ನೀವ್ ಹೇಳ್ಬೇಕಲ್ವಾ? ಇಲ್ಲಪ್ಪ ನಾನು ಬರಲ್ಲ ಪ್ರೋಗ್ರಾಮ್ಗೆ ಅಂತ ಹೇಳ್ಬೇಕಲ್ವಾ ಸರ್? ನಾವು ಎಷ್ಟು ಅವ್ರಿಗೆ ನಿದರ್ಶನ ಕೊಡ್ಬೇಕು ಎಲ್ಲವನ್ನೂ ಕೂಡ ಸೂಚನೆಗಳು ಕೊಡ್ತೀವಿ. ಪೊಲೀಸ್ ಇಲಾಖೆ ಕೂಡ ಪಾಪ ಅರಸಾಹಸ ಪಟ್ಟು ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಇನ್ನೂ ಒಂದ್ ಕಡೆ ಅವ್ರಿಗೆ ಉತ್ಸಾಹ ಹುಮ್ಮಸ್ಸು, ಹಾಗಾಗಿ ಅವರೆಲ್ಲ ಹೆಚ್ಚು ಜನ ಸೇರಿ ನುಗ್ಗಾಟ ಮಾಡುತ್ತದು. ಅದು ಹಲವಾರು ಕಾರ್ಯಕ್ರಮಗಳಲ್ಲಿ ಹಾಗೆ ನಡ್ಕೊಂಡ್ ಬಂದಿರೋದ್ರಿಂದ ಇವತ್ತು ಕೂಡ ಅದನ್ನ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ಚೇಂಜ್ ಮಾಡ್ಬೇಕಾದ್ರೆ ಬಹಳಷ್ಟು ಕಷ್ಟ ಆಗ್ತದೆ. ಹಾಗಾಗಿ ಭೈರತಿ ಬಸವರಾಜ್ ಅವರೇ, ನಮ್ಮ ಕಾಳಜಿ ಏನು ಅಂತಂದ್ರೆ, ಈಗ ನಿಮ್ಮ ಮನೆಯಲ್ಲೇ ಮಕ್ಕಳು, ನಿಮ್ಮ ಸುತ್ತಮುತ್ತ, ನಿಮ್ಮ ಊರಿನವ್ರು, ಅವ್ರಿಗೆ ನೀವು ಯಾವ ರೀತಿ ಕಾಳಜಿ ಮಾಡ್ತೀರಲ್ಲ ಅದೇ ರೀತಿ ನಿಮ್ಮ ಜನರಿಗೂ ಕೂಡ ಹೇಳಿ, ನಿಮ್ಮ ಜೀವಕ್ಕೂ ಕೂಡ ನೀವು ಕಾಳಜಿ ತಗೊಳ್ಳಿ. ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ದೂರ ನಿಂತ್ಕೊಂಡು ಎಲ್ಲರೂ ಕೂಡ ಮಾಸ್ಕ್ ಗಳನ್ನು ಧರಿಸಿ ಒಂದು ಅಂತರವನ್ನ ಕಾಯ್ದುಕೊಳ್ಬೇಕು ಅಂತ ಹೇಳಿ ನಾನು ಎಲ್ಲ ನನ್ನ ಕ್ಷೇತ್ರದ ಜನತೆಗೆ ಮತ್ತೆ ನನ್ನ ಜಿಲ್ಲೆಯ ಜನತೆಗೂ ಕೂಡ ನಾನು ಮನವಿಯನ್ನ ತಮ್ಮ ಮೂಲಕ ಮಾಡ್ತೀನಿ. ಥ್ಯಾಂಕ್ ಯು ಭೈರತಿ ಬಸವರಾಜ್ ಅವರೇ, ನ್ಯೂಸ್ 18 ನೊಂದಿಗೆ ಮಾತನಾಡಿದ್ದಕ್ಕೆ. ಬ್ಯಾಕ್. ಜನಪ್ರತಿನಿಧಿಗಳ ಸರದಿನ ಈಗ ಅಂತ ದಯವಿಟ್ಟು ಜನಪ್ರತಿನಿಧಿಗಳೇ ಎಚ್ಚರ ಎಚ್ಚರ, ಬಡವರಿಗೆ ಸಹಾಯ ಮಾಡಿ, ಕಿಟ್ ಕೂಡ ತಲುಪಿಸಿ. ಆದ್ರೆ ನಿಮ್ಮ ಜೀವದ ಬಗ್ಗೆ ಕಾಳಜಿ ಇರಲಿ, ಎಚ್ಚರಿಕೆ ಇರಲಿ. ಹಾಗೇನೆ ಜನರ ಜೀವದ ಬಗ್ಗೆ ಕೂಡ ಕಾಳಜಿ ಇರಲಿ, ಎಚ್ಚರಿಕೆ ಇರಲಿ. ತಮಿಳುನಾಡಿನಲ್ಲಿ ಜನಪ್ರತಿನಿಧಿಯೊಬ್ಬರು ಕಿಟ್ ವಿತರಣೆ ವೇಳೆನೆ ಸೋಂಕು ತಗುಲಿ ಆ ಸೋಂಕಿನಿಂದ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಅವರ ಜನ್ಮದಿನದಂದೇ ಮೃತಪಟ್ಟಿದ್ದಾರೆ. ರಾಜ್ಯದ ಜನಪ್ರತಿನಿಧಿಗಳೇ ಎಚ್ಚರ ಅನ್ನೋದು ನಮ್ಮ ಕಾಳಜಿ. ಸಾವಿರಾರು ಜನ ಸೇರ್ತಾರೆ, ಲೀಡರ್ ಬಂದ್ರು ಅಂತ ಹೇಳ್ಬಿಟ್ಟು, ನಮ್ಮ ಲೀಡರ್ ಬಂದ್ರು ಅಂತ ಆ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ನೂರಾರು ಜನ ಸೇರ್ತಾರೆ. ನಿಮಗೂ ಕೂಡ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಜನರಿಗೆ ಕಾನೂನು ಬಲಪ್ರಯೋಗ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮೊದಲೇ ಎಚ್ಚೆತ್ತುಕೊಳ್ಳಿ, ಮೊದಲೇ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ. ನೀವು ಕೂಡ ನಿಮ್ಮ ಪ್ರಾಣವನ್ನ ಅಪಾಯಕ್ಕೆ ಸಿಕ್ಕಾಕ್ಸ್ಬೇಡಿ. ಹಾಗೆಯೇ ಜನಗಳ ಜೀವಕ್ಕೂ ಕೂಡ ಬೆಲೆ ಕೊಟ್ಟು ಎಚ್ಚರಿಕೆಯಿಂದ ಪ್ಲಾನ್ ಮಾಡಿ ಸಾರ್ವಜನಿಕ ಕಾರ್ಯಕ್ರಮಗಳನ್ನ ಮಾಡಿ. ಲಾಕ್ಡೌನ್ ಓಪನ್ ಇದೆ ಅಂತ ಹೇಳ್ಬಿಟ್ಟು ಕಿಟ್ ವಿತರಣೆ ಕಾರ್ಯಕ್ರಮ ಇರಬಹುದು ಅಥವಾ ಇನ್ಯಾವುದೋ ಕಾರ್ಯಕ್ರಮ ಇರಬಹುದು, ಯಾವುದೇ ಕಾರ್ಯಕ್ರಮವನ್ನಾದ್ರೂ ಕೂಡ ಸೂಕ್ತ ಶಾರೀರಿಕ ಅಂತರವನ್ನ ಕಾಪಾಡಿಕೊಂಡೇನೆ, ಮಾಸ್ಕ್ ಧರಿಸಿ, ಎಲ್ಲ ಮುನ್ನೆಚ್ಚರಿಕೆಗಳನ್ನ ಕೈಗೊಂಡೇನೆ ಬಹಳ ಬಹಳ ಪ್ಲಾನ್ಡ್ ಆಗಿ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಅತ್ಯಂತ ದುರದೃಷ್ಟಕರ ಉದಾಹರಣೆಯನ್ನ ನಾವೀಗ ತಮಿಳುನಾಡಿನಲ್ಲಿ ನೋಡ್ತಾ ಇದ್ದೀವಿ. ಅದರಿಂದ ಪಾಠ ಕಲಿಬೇಕಾಗತ್ತೆ ಅಂತ ಅನ್ಸುತ್ತೆ. ಜನರನ್ನ ಗುಂಪು ಗುಂಪಾಗಿ ದಯವಿಟ್ಟು ಸೇರಿಸಬೇಡಿ. ನಾವು ಅಂದುಕೊಂಡ ಹಾಗೆ ನನಗೇನ್ ಮಾಡುತ್ತೆ ಕರೋನಾ, ಇಲ್ಲೇನಿಲ್ಲ ಅಲ್ಲೇನಿಲ್ಲ, ಈ ವಾದಗಳು ಕರೋನಾದೆದುರು ನಡೆಯೋದಿಲ್ಲ. ಯಾರ ಪ್ರಾಣಕ್ಕೆ ಯಾರೂ ಕೊನೆಗೆ ಹೊಣೆಗಾರರಾಗೋದಕ್ಕೆ ಸಾಧ್ಯವಿಲ್ಲ. ಎಷ್ಟೇ ದುಡ್ಡಿದ್ರು, ಎಷ್ಟೇ ಅಧಿಕಾರ ಇದ್ರು, ಕರೋನಾದೆದುರು ಹೋರಾಡಿ ಪ್ರಾಣ ಉಳಿಸ್ಕೋತೀನಿ ಅನ್ನೋಂಥದ್ದು ಸದ್ಯಕ್ಕೆ ಆಗದ ಮಾತು. ಹಾಗಾಗಿ ಚೇತರಿಸ್ಕೊಂಡ್ರೆ ಬಹಳ ಸಂತೋಷ. ಆದ್ರೆ ಕರೋನಾ ಬರ್ಲಿ ಅಂತ ಅಪಾಯ ತಂದುಕೊಳ್ಳೋದು ಖಂಡಿತವಾಗ್ಲೂ ಒಳ್ಳೇದಲ್ಲ. ಜನಪ್ರತಿನಿಧಿಗಳ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗತ್ತೆ. ತಮಿಳುನಾಡಿನ ಉದಾಹರಣೆ ನಮ್ಮ ಕಣ್ಣೆದುರು ಇದೆ ಇವತ್ತು. ಹಿರಿಯ ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರೇ ನಮಸ್ಕಾರ. ಸತೀಶ್ ಜಾರಕಿಹೊಳಿ ಅವರೇ ನಮಸ್ಕಾರ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ನೋಡ್ತಾ ಇದ್ವಿ, ಬಡವರ ಬಗ್ಗೆ ನಿಮಗೆ ಸಾಕಷ್ಟು ಕಾಳಜಿ ಇರುತ್ತೆ. ಸುದೀರ್ಘ ರಾಜಕೀಯ ಜೀವನ ನಡ್ಕೊಂಡು ಬಂದಿರ್ತೀರಾ. ಹಾಗೆಯೇ ಜನಗಳಿಗೆ ಈ ಸಂದರ್ಭದಲ್ಲಿ ಸಹಾಯ ಮಾಡಬೇಕು, ಏನು ಸುಮ್ಮನೆ ಕುತ್ಕೊಳ್ಳೋದಕ್ಕಾಗತ್ತಾ ಅಂತ ಸಹಜ. ಆದರೆ ಯಾವುದೇ ಈ ತರದ ಕಾರ್ಯಕ್ರಮಗಳನ್ನ ಮಾಡುವಾಗ ಸೂಕ್ತ ಶಾರೀರಿಕ ಅಂತರ ಕಾಯ್ದುಕೊಳ್ಳಿ. ಯಾಕಂತಂದ್ರೆ ನಾವು ತಮಿಳುನಾಡಿನ ಉದಾಹರಣೆಯನ್ನ ನೋಡ್ತಾ ಇದ್ದೀವಿ. ರೈಟ್, ಸತೀಶ್ ಜಾರಕಿಹೊಳಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ನೋಡ್ತಾ ಇದೀವಿ, ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು. ಕೇವಲ ಡಾಕ್ಟರ್ಸ್ ಮಾತ್ರ PPE ಕಿಟ್ ಧರಿಸಬೇಕು, ಕೇವಲ ಕರೋನಾ ವಾರಿಯರ್ಸ್ ಮಾತ್ರ ಎಚ್ಚರಿಕೆಯಿಂದ ಇರಬೇಕು ಅಂತಲ್ಲ. ಇವತ್ತು ಕರೋನಾ ಎಲ್ಲಿದೆ, ಹೇಗಿದೆ, ಯಾವ ರೂಪದಲ್ಲಿದೆ, ಯಾರಿಗೂ ಕೂಡ
ಇಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಇವ್ರು 100% ಸೇಫ್ ಅಂತ ನಾವು ಸುಮ್ಮನೆ ಅಂದ್ಕೊಂಡ್ಬಿಡೋದಕ್ಕಾಗೋದಿಲ್ಲ. ಯಾಕಂತಂದ್ರೆ ಎಲ್ಲರನ್ನು ಟೆಸ್ಟ್ ಮಾಡುವಂತ ಸೌಲಭ್ಯ ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಒನ್ಸ್ ಅಗೈನ್ ಜನಪ್ರತಿನಿಧಿಗಳೇ ಎಚ್ಚರ, ಕಟ್ಟೆಚ್ಚರ. ಇದು ಈವರೆಗಿನ ಅಪ್ಡೇಟ್. ಇದು ನ್ಯೂಸ್ 18 ಕಾಳಜಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.